ಅಂತರ್ಜಾಲದ ಮೂಲಕ ನಾವು ಪಾಠಗಳನ್ನು ಕಲಿಬೋದು, ಶೈಕ್ಷಣಿಕ ವಿಡಿಯೋಗಳನ್ನು ನೋಡ್ಬೋದು, ಸುದ್ದಿಗಳನ್ನು ತಿಳಿಬೋದು, ಹೊಸ ವಿಷಯಗಳನ್ನು ಹುಡ್ಕೋಬೋದು, ದೂರದಲ್ಲಿ ಇರುವವರೊಂದಿಗೆ ಮಾತನಾಡಬಹುದು. ಇಷ್ಟೆಲ್ಲ ಅನುಕೂಲಗಳನ್ನು ನಾವು ಅಂತರ್ಜಾಲದ ಮೂಲಕ ಇಂಟರ್ನೆಟ್ ಮೂಲಕ ಪಡಿಬೋದು. ಎಲ್ಲ ಪಾಠದ ವಿಷಯಗಳನ್ನು ನಾವು ಇಂಟರ್ನೆಟ್ ಮೂಲಕ ಒಂದು ನಿಮಿಷದಲ್ಲಿ ಅವೆಲ್ಲ ಮಾಹಿತಿಯನ್ನು ತಿಳ್ಕೊಬೋದು. ಶೈಕ್ಷಣಿಕ ವಿಡಿಯೋಗಳನ್ನು ನಮಗೆ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ವಿಡಿಯೋಗಳನ್ನು ನಾವು ಇಂಟರ್ನೆಟ್ ಮೂಲಕ ಸರ್ಚ್ ಮಾಡಿ ನೋಡ್ಬೋದು, ಕಲಿಬೋದು ವಿಷಯಗಳನ್ನು, ಸುದ್ದಿಗಳನ್ನು ತಿಳಿಬೋದು. ಕೇವಲ ಇಂಟರ್ನೆಟ್ ಮೂಲಕ ಶಿಕ್ಷಣದಲ್ಲ, ಪ್ರಪಂಚದಲ್ಲಿ ನಡೆಯುವ ಎಲ್ಲ ವಿಷಯಗಳನ್ನು ನಾವು ಸುದ್ದಿಗಳನ್ನು ಇಂಟರ್ನೆಟ್ ಮೂಲಕ ಮನೆಯಲ್ಲೇ ಕುಂತು ನೋಡ್ಬೋದು. ಹೊಸ ವಿಷಯಗಳನ್ನು ಈ ಯೂಟ್ಯೂಬ್ ಮೂಲಕ, ಗೂಗಲ್ ಮೂಲಕ ನಾವು ಎಲ್ಲ ವಿಷಯಗಳನ್ನು ಶಿಕ್ಷಣಕ್ಕೆ ಬೇಕಾಗಿರುವಂಥ ಮತ್ತು ಹೊಸ ಹೊಸ ಸ್ಕಿಲ್ಗಳನ್ನು ಸಹ ಈ ಇಂಟರ್ನೆಟ್ ಮೂಲಕ ನಾವು ತಿಳಿಬೋದು. ದೂರದಲ್ಲಿ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿರುವವ್ರ ಜೊತೆಗೂ ಸಹ ನಾವು ಇಂಟರ್ನೆಟ್ ಮೂಲಕ ನೋಡ್ಬೋದು, ಮಾತನಾಡ್ಬೋದು. ಅರ್ಥ ಆಯ್ತಾ?